ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಹೇಳಿದ್ದೇನೆ. ಆದದ್ದು ಆಗುವಾಯಿತು, ಅದನ್ನು ಮರೆತು ಬಿಡು. ಈಗ ನೀನು ದುಃಖಿಸಲು ಕಾರಣ ನನ್ನೊಡನೆ ತಿಳಿಸಬಾರದೆ?
ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಗೆ ಹೇಳಿದವನು ಈ ಭೀಮಸೇನ? ಹೇಳುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆನ್ನುವುದೇ ನನ್ನ ಇಚ್ಛೆ. ಆದ್ರೆ ಏನ್ ಮಾಡುದು? ಎಷ್ಟೇ ಆಗಲಿ ಸುಮ್ಮನೆ ನನ್ನನ್ನು ನಾನೀಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಜೆ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ನನ್ನ ಪ್ರತಿಜ್ಞೆಯಂತೆ ಆತುರದಿಂದ ಯುದ್ಧವನ್ನು ನಿರೀಕ್ಷಿಸುತ್ತಿದ್ದೇನೆ. ಧರ್ಮ ಪಾರಾಯಣದ ವಿದೇಶವು ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಅವನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ಯಾರು ಶಕ್ತರಿಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನನ್ನು ಸಮನ ಮಾಡುವುದು ನನಗೆ ದುಸ್ಸಾಧ್ಯವಾಗಿದೆ. ಭೀಮಸೇನ, ಬಿಡು ಕೋಪವ ಮನದೆ ಅನುಜ, ಬಿಡು ಕೋಪವ ಮನದೆ. ಬಿಡು ಕೋಪವ ಮನದೆ ಅನುಜ, ಬಿಡು ಕೋಪವ ಮನದೆ. ಹುಡುಕಿ ಸಮರ ಬಯಸುವುದನು ಸಿತ. ದುಡುಕಿ ಸಮರ ಬಯಸುವುದನು ಸಿತ. ಬಿಡು ಕೋಪವ ಮನದೆ ಅನುಜ, ಬಿಡು ಕೋಪವ ಮನದೆ. ಮಡದಿ ಪಾಂಚಾಲಿಯ ಬಿರುಮುಡಿ ಶಾಪವು ಮುರು ಸಂಜಾತರ ನರಳಿಸದಿರು. ಮಡದಿ ಪಾಂಚಾಲಿಯ ಬಿರುಮುಡಿ ಶಾಪವು ಮುರು ಸಂಜಾತರ ನರಳಿಸದಿರು. ಕಾಲಿದವರು ಮುಂದೆ ಬಾಲಿಯರು ಎಂಬ
ಭೀಮಸೇನ, ನನ್ನಲ್ಲಿಯೂ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇ ಏಕೆ ಸಿಟ್ಟಾಗಿರುವುದು? ಏಕೆ? ಈ ನನ್ನ ಬಿದ್ದಿದ ಕೇಶ ರಾಶಿಯು ನಿಮ್ಮೆಲ್ಲರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಬಲ್ಲದು. ಅಗ್ಗಜ, ಸಮಯಕ್ಕೆ ಸರಿಯಾಗಿ ನನ್ನ ಭಾವನೆಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ಒಂದು ಮಾತನ್ನು ತಿಳಿಸಬೇಕೆಂದಿದ್ದರು. ಅದನ್ನು ಈಗಲೇ ನಿಮ್ಮ ಅಕ್ಕನ ಸಮ್ಮುಖದಲ್ಲೇ ತಿಳಿಸುವೆ. ಈ ಸಂಧಿಯ ಪ್ರಸ್ತಾಪವು ಅರ್ಜುನ ಅನುಮತಿಸಬಹುದು. ನನ್ನದಾಹ ಸಹನೆ ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಬಾಳಿಸುವ ಕಳಂಕವೆಂದೇ ಭಾವಿಸುವೆ. ದರಿದ್ರ ಸಂಧಿಯಾಚರಣೆ ಮಾಡಲು ಪಾಂಡುರಾಜನ ಪುತ್ರನನ್ನು ಪಡೆಯುವ ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ಆದರೆ ನಾನನ್ನು ಕಡೆಗೆಯೂ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನು ಅರ್ಜುನನ ಸಹಾಯವನ್ನು ನಾನು ಅಪೇಕ್ಷಿಸುತ್ತಿಲ್ಲ. ನಾನು ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡವಣ್ಣ. ಧರ್ಮರಾಜನು ನನಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಏನು
ಪಾಂಚಾಲಿ, ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ಪ್ರಾಣೇಶ್ವರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನಗೊಂಡಿದ್ದೀರಿ. ಕುಲಪುರೋಹಿತರನ್ನು ಕಳಿಸುವುದಕ್ಕೆ ಮದುವೆ ಆಮಂತ್ರಣ ಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೇ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನಕ್ಕೆ ಅರ್ಜುನ, ನಾಡಿದವನು ಈ ಸಂಧಿಯ ಫಲಾಫಲವನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಪೌರುಷವರ್ಗೀಯ ಪುರಸ್ಕಾರವೂ ನಿಮಗೆ ಇರಲಿ. ಪ್ರತಿಜ್ಞೆಯಿಂದ ಹೋದಂತ ಮಾತ್ರವೂ ಇರಲಿ. ಅದು ಅತ್ತ ನೋಡಿ, ಎದುರುಬದಿಯು ನಗುನಗುತ್ತ ಎದುರುಗಡೆಯೇ ಬರುತ್ತಿರೋಣ. ರಾಜಸಭೆಯ ಸಮಾಚಾರವೇನೆಂಬುದಾಗಿ ತಿಳಿದು ಜನರನ್ನು ವಿಚಾರಣೆ ಮಾಡು. ಪರಮಾತ್ಮ ವಾಸುದೇವ, ಪಾಂಡುಪುತ್ರರ ನಾಮಗಳನ್ನು ಸ್ವೀಕರಿಸಿ. ಎಲ್ಲರಿಗೂ ಮಂಗಳವಾಗಲಿ. ವಾಸುದೇವ, ಇದರ ನಮಸ್ಕಾರಗಳು. ಭೀಮಸೇನ, ನಿಮಗೂ ಮಂಗಳವಾಗಲಿ. ಸದಾ ನನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ಪರಮಾತ್ಮ ಸದಾ ನನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ನಾನು ನಿನ್ನ ಬಿಡುವನಲ್ಲ, ನೀನು ನನ್ನನ್ನು ಬಿಡದೆ ಸಲಹು. ಪರಮಾತ್ಮ ನಾನು ನಿನ್ನ ಬಿಡುವನಲ್ಲ, ನೀನು ನನ್ನನ್ನು ಬಿಡದೆ ಸಲಹು. ಪುಂಡರೀಕ ವರದ ಕೃಷ್ಣ. ಪುಂಡರೀಕ ವರದ ಕೃಷ್ಣ, ನಿನ್ನ ನಂಬಿದ ಭಕ್ತರ ಸಲಹೋ. ನಿನ್ನ ನಂಬಿದ ಭಕ್ತರ ಸಲಹೋ. ಸದಾ ನನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ತಂಗಿ, ನಿಮಗೂ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾಗ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓ, ನಡೆಯಿತು. ಪಾಂಚಾಲಿ, ನನಗಿಂದಲೇ ಅವರು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ ಅಭಿಮಾನ ಮಾಡುವೆನು. ಸ್ವಲ್ಪ ನಿಧಾನಿಸಿ. ಅಣ್ಣ ಮಾತಾಡ ಮುಗಿಯಲಿ. ನಿಮ್ಮನ್ನು ಮುಗಿಯುವಷ್ಟರಲ್ಲಿ ನನ್ನ ಪ್ರಾಣವನ್ನು ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಾಡಿದ್ದು ತಡೆಯಲಾರದವರು ಕುಣಿಯಬಹುದು. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜರ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿಯುವುದು ನಿನ್ನ ಅಭಿಮತ. ಅಜ್ಞಾನದ ವಾಸನೆಯಿಂದ ಅರ್ಜುನನು ಭಯಂಕರನು. ಈಗ ಈ ಸಂಧಿಯ ವಿಚಾರವಾಗಿ ಯಾವುದು ಹೋಗ್ಬಿಡಿ. ಈ ಪಾಂಡುಪುತ್ರನ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ. ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ನಾನು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ. ಈ ಸ್ವಾಭಿಮಾನ ಸಂಹಾರದೊಡನೆ ಈ ಭೀಮನಿಗೆ ಲಜ್ಜಾಹಾಸ ಇರುವುದು ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಕೃಷ್ಣ, ಮುಂದೇನಾಯಿತು?
ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಇಂದು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿದೆ. ಸಾಧಿಸಿದೆ ಕೃಷ್ಣ, ಚೆನ್ನಾಗಿಯೇ ಸಾಧಿಸಿ. ನಾಡಿನವರನ್ನು ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರವನ್ನು ನೀವೇ ಗುರುತಿಸಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೇರಿ ನೀನು ನಿರಾಶರಾಗಬೇಡದೆ. ಈ ಭೀಮನು ಬದುಕಿದರೆ ತೀರಿಸಲು ಬಿಡನು. ನೀವು ನಿಜವಾಗಿಯೂ ಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪದಲ್ಲಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಮಾಡಬೇಡ. ಈ ಸಂಧ್ಯಾ ಸುದ್ದಿಯು ಒಪ್ಪದು. ನಿನಗೆ ಒಪ್ಪುವ ವಿಷಯ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವೂ ಸಂಧ್ಯಾ. ಕೃಷ್ಣ, ಏನು ಸಂದೇಶ? ಭೀಮಸೇನ, ಅದನ್ನು ಕೇಳುವ ಮೊದಲು ಈಗ ನನ್ನ ಬಳಿಯಲ್ಲಿ ಕೈಕುತ್ತಿ ಕುಳಿತುಕೊಳ್ಳಬೇಕು. ಆ ಸಂದೇಶವನ್ನು ತಿಳಿಸುವೆನು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯವೇಕೆ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ಅಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ಕ್ಷಣಕಾಲ ದೂರವಾಗಿಡಿದ್ರು ಈಗ ನನ್ನ ಬಳಿಯಲ್ಲಿ ಕೈಕುಟ್ಟಿ ಕುಳಿತುಕೋ. ಆಗ ನಿನಗೆ ಆ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ನೀನು ಕೋಪ ಮಾಡಿದ್ರು ಅಷ್ಟೇ. ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಪರಮಾತ್ಮ, ಕ್ಷಣಕಾಲ ಈ ಗದೆ ನೀಡಿದರು. ಯಾಕೆ ಸೇನಿ ಬಗ್ಗೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯಾ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೇ ಕೃಷ್ಣ. ಹಾಗಾದರೆ ತೆಗೆದುಕೋ ಈ ಅರ್ಥವನ್ನು. ಇದರಿಂದ ನಿನ್ನ ಬಂಡಗಂಡನ ಕೈಗಳನ್ನ ಭದ್ರವಾಗಿ ಬಂಧಿಸು. ಬಂಡಿ ಅನ್ನವನ್ನು ತಿನ್ನುವ ಈ ಚಂಡ ಭೀಮನ ಕೈಯನ್ನು ಬಂಧಿಸಲು ಸಾಧ್ಯವೇ? ಇದೇನು ಪರಿಹಾಸ್ಯ ಕೃಷ್ಣ? ಪ್ರಿಯಸುವಲ ಸಹೋದರಿ, ಶತ್ರುಗಳ ಹೆಡೆಮರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತರು. ಹಾಗೆ ಈ ನಿನ್ನ ಬಂಡಗಂಡನ ಕೈಗಳನ್ನ ಕಟ್ಟಲು ಬರುವುದೋ ಇಲ್ಲವೋ? ಭೀಮಸೇನ, ನಿನಗ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನ ಅಪೇಕ್ಷೆಯನ್ನು ನನ್ನ ಕರಗಳನ್ನು ಬಂಧಿಸು. ಪರಮಾತ್ಮ, ಈ ಭೀಮನನ್ನು ಬಂಧಿಸಿರುವ ಅರ್ಥವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಹಂಗಾಮವನ್ನು ಬಂಧಿಸಲು ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ?
ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೂ ತಿಳಿದಿರುವೆ ನಾನೆಂದಿಗೂ ಯುದ್ಧವನ್ನು ಅಪೇಕ್ಷಿಸಿದನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದವನೆಂದು. ಸಹೋದರ, ನೀನಾದರೂ ನನ್ನ ಕರಗಳನ್ನು ಬಿಡಿಸು. ವಾಸುದೇವ, ಇದಕ್ಕೆಲ್ಲ ಸೂತ್ರಧಾರನು ನೀನು. ನೀನಾದರೂ ನನ್ನ ಕರಗಳನ್ನು ಬಿಡಿಸು. ಬೇಡ, ಯಾರು ಬಿಡಿಸುವುದಿಲ್ಲವೇ? ಆ ದಿನ ದುರ್ಯೋಧನ ಟೋಳದಲ್ಲಿ ನಮ್ಮ ದುರ್ದೈವವು ಕೌರವ ಪರಮಾವಧಿಯನ್ನು ಹುಟ್ಟಿದಾಗ ಕಣ್ಣೀರಿಡುತ್ತ ಮುಕ್ತ ಕೇಸರಾಶಿಯಾಗಿ ನಿಂತಿದ್ದ ಪಾಂಚಾಲ ರಾಜನಿಗೆ ಸಮ್ಮುಖದಲ್ಲಿ ಈ ದಿನ ಯುದ್ಧ ಸನ್ನದ್ಧವಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡಬೇಕು. ನಾನು ವಾಯುದೇವನ ಅಂಶದಿಂದ ಜನಿಸಿದ ವೀರಮಾತ ಪುತ್ರಿದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾದರೆ ಯುದ್ಧದಲ್ಲಿ ದುರ್ಯೋಧನ 99 ಮಂದಿ ಬಿಚ್ಚಿದ ಪಾಂಚಾಲಿಯ ಮುಡಿಯನ್ನು ಅಲ್ಲದೆ ಆ ದುರದೃಷ್ಟ ದುಷ್ಟ ದುರ್ಯೋಧನ ತೊಡೆಯನ್ನು ಈರನ ಗದಗದಿಂದ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗೈಯಿಂದ ನನಗತಿ ಭಯಂಕರವಾದ ಸಾಧ್ಯವಾಗಲಿ.
ತಂದೆ ಹರ ಹರ ಮಹಾದೇವ, ಹರ ಹರ ಮಹಾದೇವ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ಇಲ್ಲಿಗೆ ಮಾತೆಯಾದ ಕುಂತಿದೇವಿಯು ಬರುವಳೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿದನು. ಇಲ್ಲಿ ಯಾವ ಕಡೆಯೂ ನೋಡಿದರೂ ಮಾತೆಯ ದರ್ಶನವಾಗಲೇ ಇಲ್ಲವಲ್ಲ. ಇರಲಿ, ಹೇ ಭಗವಾನ್ ಭಾಸ್ಕರ, ಮೊದಲಿನಿಂದಲೂ ನೀನೇ ಸೃಷ್ಟಿಯ ಜಗತ್ತನ್ನು ಬೆಳೆಸುತ್ತಿರುವೆ. ನಾನು ಯಾವ ಭಾಗ್ಯವನ್ನು ಬಯಸಿ ಇಲ್ಲಿಗೆ ಬಂದಿರುವೆನೋ ಆ ಭಾಗ್ಯವನ್ನು ಕರುಣಿಸಿ ನನ್ನ ಜೀವನವು ಪ್ರತಪಷ್ಟವಾಗದಂತೆ ಕಾಪಾಡುವ ಭಾರವು ನಿನ್ನದೇ ದೇವ ಪರಮಾತ್ಮ. ಶಬ್ದಾಶ್ವರತ ಮಹಾರೂಢಂ ಪ್ರಚಂಡ ಕಶ್ಯಪಾತ್ಮಜಂ ದೇವ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಹರಿಯಲಾಗದ ಘೋರ ಸಂದೇಶದಾಗ್ನಿಗಳು ಮುಳುಗಿದೆ. ಹರಿಯಲಾಗದ ಘೋರ ಸಂದೇಶದಾಗ್ನಿಗಳು ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಭಗವಾನ್ ಮಾತ್ರ ಮನದಿ ಮೂಡಿದ ಅಂಧಕಾರವ ಬೆಳಗಿಸೋ ಏ ಭಾಸ್ಕರ. ಹರಿಯಲಾಗದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶತಿ ನೊಂದು ಸಿಲುಕಿದೆ ಇಂದು ದಾಪರಿ. ಭಗವಾನ್ ಭಕ್ತರ ಬಂಧು ಬಾಂಧವರೆಂಬ ಪಾಶತಿ ನೊಂದು ಸಿಲುಕಿದೆ ಇಂದು ದಾಪರಿ. ನೀಗಿ ಶೋಷೋಧನೆಯ ದೈಯತೆ ಹೇ ಭಕ್ತರ ಶೋಧನೆಯ ಕೈಯಕ್ಕೆ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾಗದ ಘೋರ ಸಂದೇಹದಾಗ್ನಿಯಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸೋ ಏ ಭಾಸ್ಕರ. ಹರಿಯಲಾಗದ ಘೋರ ಸಂದೇಹ ಹರಿಯಲಾಗದ ಘೋರ ಸಂದೇಹ ಹರಿಯಲಾಗದ ಘೋರ ಸಂದೇಹ. ಸೂರ್ಯನಾರಾಯಣಂ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಮಾರ್ತಾಂಡಾಯ ನಮಃ. ಓಂ ಯಾರು ತಾಯಿ, ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದ್ದೆ? ನಿನಗೆ ಪ್ರಥಮವಾಗಿ ಪರಿಚಯಿಸಿದ ಸ್ತ್ರೀ ಈ ನಿರ್ಭಾಗ್ಯರನ್ನು ಕುಂತಿ ಎಂದು ಕರೆಯುವುದು. ಏನು ಕುಂತಿ? ಪರಮ ಭಾಗ್ಯವತಿ ಕುಂತಿ ದೇವಿ ಅಮ್ಮ, ಎತ್ತವಳ ಮಗನಾಗದೆ ಅಕ್ಕರೆಯ ತೋಳ್ತೈಕೆಯಲ್ಲಿ ನಲಿಯುವ ಪುಣ್ಯ ವಿಶೇಷದಿಂದ
ವಂಚಿತನಾದ ನನಗೆ ನೀನು ಇಂದು ದರ್ಶನ ಕೊಟ್ಟೆಯ ತಾಯಿ. ಈಗೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು. ಅಮ್ಮ, ಎಂತಹ ಕೀರ್ತಿ ಅಮ್ಮ ನನ್ನದು, ಎಂತಹ ಕೀರ್ತಿ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಜನವು ಕರಗಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ. ಅಮ್ಮ ಅಮ್ಮ, ಕರುಣೆಯ ತೋರಿದೆ ಕುವರನ ಪೊರೆದೆ. ಎಲ್ಲಿಗೆ ಋಣವ ತೀರಿಸಲಮ್ಮ. ಅಮ್ಮ, ಮಾಡಿದ ಪರಾಧ ಏನದು ತಾಯಿ. ಅಮ್ಮ, ನಾ ಮಾಡಿದ ಪರಾಧ ಏನದು ತಾಯಿ. ಅಂದಿಗೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಐವರ ಮಾತೆ ನಿನಗಿರುವುದೇ ಭರತ್ಯಮ್ಮ. ಐವರ ಮಾತೆ ನಿನಗಿರುವುದೇ ಭರತ್ಯ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಜನವು ಕರಗಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಫಲಿಸಿತಮ್ಮ, ಫಲಿಸಿತಮ್ಮ. ಅಮ್ಮ, ನನ್ನನ್ನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ದ್ರೋಹವೇನು ತಾಯಿ? ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟು ಮಮದಿಂದ ಸಾಕುತ್ತಿರುವು ತಾಯಿ. ಹೀಗಿರುವಲ್ಲಿ ನೀನು ಮಾತ್ರ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಜಲಚರ ಪ್ರಾಣಿಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವಲ್ಲ ತಾಯಿ.
ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಿಟು ಅಪಮಾನ ಅಪನಿಂದನೆಗಳ ಸಮರ ಕೋಪಕ್ಕೆ ಹೇಗೆ ತೆಳ್ಳಿದೆ ತಾಯಿ, ಹೇಗೆ ತೆಳ್ಳಿದೆ ಅಮ್ಮ. ಕರ್ಣಾರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಕಲ್ಪಿಸಿಕೊಡಬೇಕಾಗಿದ್ದ ನೀನು ಏತಕಮ್ಮ ನಮ್ಮಿರುವರ ಮಧ್ಯದಲ್ಲಿ ದ್ವೇಷವೆಂಬ ಕಮರಿಕೆಯನ್ನೇ ಸೃಷ್ಟಿಸಿದೆಯಾ ತಾಯಿ? ಅಮ್ಮ, ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಸೂತ ಎಂದು ಹೀಯಾಳಿಸುತ್ತಿದ್ದಾಗ ಇದನ್ನೆಲ್ಲ ಒಂದೇ ಒಂದು ಮಾತಿಂದ ಪರಿಹರಿಸಬಹುದಾಗಿದ್ದ ನೀನು ಏತಕಮ್ಮ ಸುಮ್ಮನಾದೆ? ಅಮ್ಮ, ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ ತಾಯಿ? ಅಮ್ಮ, ಹೋಗಲಿ ಬಿಡಮ್ಮ, ನನ್ನ ಪ್ರಶ್ನೆಗಳಿಗೆ ಉತ್ತರವಿಲ್ಲದೆ ಹೋಗಲಿ. ಆದರೆ ನೀನು ಮಾತ್ರ ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿ ಆಗುವೆನಮ್ಮ, ಪರಮ ಪಾಪಿ ಆಗುವೆನು. ಇಷ್ಟು ದಿನದ ಮೇಲಾದರೂ ಮಗನೆಂಬ ನೆನಪು ಬಂದಿತಲ್ಲ, ಕರುಣೆಯು ತೋರಿದೆಯಲ್ಲ, ಈ ಉಪಕಾರ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಅಮ್ಮ, ಅಮ್ಮ, ನಿನ್ನ ತಾಯಿ ನಾನೇನೆಯ? ಅಮ್ಮ, ಅಮ್ಮ,
ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದ. ನಿನ್ನನ್ನು ನೋಡಲೆಂದು ಹಪ್ಪಿ ಮುದ್ದಾಡಲೆಂದು ಓಡೋಡಿ ಬಂದೆ ಕಂದ, ಓಡೋಡಿ ಬಂದೆ. ಬಾಲ್ಯದಲ್ಲಿ ನೀನು ಅನುಭವಿಸಿದ ಎಲ್ಲ ಕಷ್ಟಗಳಿಗೂ ಈ ಪಾಪಿ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸು ಕಂದ, ಕ್ಷಮಿಸು. ಅಮ್ಮ 5 ಜನ ವೀರಪುತ್ರನ್ನು ಪಡೆದ ವೀರ ಮಾತೆಯಮ್ಮ ನೀನು. ಅಮ್ಮ ಪರಮ ಭಾಗ್ಯವತಿ ಕುಂತಿದೇವಿ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ ತಾಯಿ. ನೀನು ಪಾಪಿ ಅಲ್ಲಮ್ಮ, ಪವಿತ್ರಳು. ನಿನ್ನ ಪಾದ ಸೇವೆಯನ್ನು ಮಾಡಿದ ಆ ಪಾಂಡವರಲ್ಲವೇ ಸುಕೃತಿಗಳು. ಅಮ್ಮ ನಿನ್ನ ಮಗನಾಗಿ ಜನಿಸಿ ನಾನು ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನ ನದಿಗೀಡು ಮಾಡಿತು. ನನ್ನ ಕರ್ಮವೇ ಗುರುಶಾಪದಿಂದ ಮಣಿಸಿತು. ನನ್ನ ಕರ್ಮವೇ ಭೀಶ್ವರ ಬುದ್ಧಿ ಮಾತನ್ನು ಜರಿಸಿತು. ಅಮ್ಮ ನೀನು ಮಹಾಶಕ್ತಿ. ಪಂಚ ಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಈ ಪ್ರಪಂಚಕ್ಕೆ ಪ್ರಕಟಿಸಿದ ವೀರ ಮಾತೆಯಮ್ಮ. ಅಮ್ಮ ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವರುಗಳಿಗೆ ಅಮ್ಮ ಹಾಲುಣಿಸಿ ತುತ್ತುಣಿಸಿ ಪ್ರೇಮದ ತೊಟ್ಟಿಲಲ್ಲಿ ತೂಗಿ ಆಡಿಸಿದ ಕೈಗಳಿಂದ ಅಮ್ಮ ನನ್ನೊಮ್ಮೆ ಆಡಿಸಬಲ್ಲೆ ಆ ತಾಯಿ. ಕುಮಾರ, ಆದದ್ದು ಆಗಿ ಹೋಯಿತು. ಇನ್ನೇನಾದರೂ ನಿನ್ನ ಸಹೋದರನಿಗೆ ಸೇರಿ ಸೌಖ್ಯವಾಗಿ ಬಾಳು. ವಯಸ್ಕರಾದ ಆ ಕೌರವರೊಂದಿಗೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಬಗೆಬೇಡ ಕಂದ. ಅವರಿಗೆ ಸೌಭ್ರಾತೃ ದಾನ ಮಾಡು ಪುತ್ರ. ಅಮ್ಮ ಇದೊಂದು ಮಾತನ್ನು ಬಿಟ್ಟು ಮತ್ತೆ ಏನನ್ನಾದರೂ ಕೇಳು ತಾಯಿ, ಆನಂದದಿಂದ ನಡೆಸಿಕೊಡುವೆನು. ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಸೆರೆಗೊಂಡು ಬೇರುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರತ್ವವನ್ನು ಕಳೆ. ಅಮ್ಮ ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಆತನನ್ನು ತೊರೆದರೆ ಕೊಲಪಾತಕ್ಕಿಂತಲೂ ಕೊನೆಯಾಗುವುದಿಲ್ಲವೇ ತಾಯಿ? ಪೂರ್ವಜರು ನರಕಕ್ಕೆ ಬೀಳರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಎಲ್ಲೆಲ್ಲಿಯೂ ಅಪಮಾನದಿಂದ ತಪ್ಪಿಸರೆ ಅಮ್ಮ ನೀನೇ ಹಿತಬೋಧೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರನ್ನ ಬೆನ್ನ ಹಿಂದಿದ್ದ ಸಹೋದರರೇ, ನೀವು 6 ಜನ ಪುತ್ರರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೆ. ಅಮ್ಮ ಅಯ್ಯೋ, ಅಂತ ಅದೃಷ್ಟವು ಈ ಪಾಪಿ ಕರ್ಣನಿಗೆ ಎಲ್ಲಿ ಲಭಿಸಬೇಕು ತಾಯಿ? ಅಮ್ಮ ನನ್ನ ಮಾತೃವಾದ ನೀನು ಮಾತೃಧರ್ಮವನ್ನು ಮರೆತು ಮಾತನಾಡುತ್ತಿರುವೆಯಾ ತಾಯಿ? ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ದೊರಕುವ ಮಾತೃ ಪ್ರೇಮವನ್ನು ಕೊಡಲಾಗದ ನೀನು ನನಗೆ ರಾಜ್ಯದ ಆಸೆಯನ್ನೇ ತೋರಿಸುವೆಯಾ ಜನನಿ? ನೀನು ಎಳತನದಲ್ಲಿ ಚಿಗುಟು ಹಾಕಿದ ಒಂದು ಪ್ರೇಮದ ಸಸಿಯು ಒಣಗಿ ಹೋಗಿರುವುದು ತಾಯಿ, ಮತ್ತೆ ಚಿಗುರುವುದಿಲ್ಲ ತಾಯಿ. ಸೋದರರ ಭಾವವೇ ನನಗಿರಲಿಲ್ಲ, ಇದರಲ್ಲಿ ನನ್ನ ತೆಪ್ಪೇನಮ್ಮ. ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು ತಾಯಿ? ಅಮ್ಮ ಬಿಡು ತಾಯಿ, ನಿನ್ನ ಮನದ ವ್ಯಥೆಯನ್ನು ಬಿಡು. ವೀರಾದಿ ವೀರನೂ ಆದ ನೀನು, ಶೂರಾದಿ ಶೂರನೂ ಆದ ಆ ಸುಯೋಧನನು ಆ ನನ್ನ ಪಾಂಡವರ ಮೇಲೆ ದ್ವೇಷವನ್ನು ಇಟ್ಟಿರುವಾಗ ಹೀಗೆ ತಾನೇ ಭಯಪಡದಿರಲಿಕ್ಕಂತ. ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದ್ರೆ ನಾಳಿನ ಯುದ್ಧದಲ್ಲಿ ನೀನು ಪರಾನ್ಮುಖನಾಗು ಎಂದೆ ಕರ್ಣನು ಅಂತ ನೀಚನಲ್ಲ ತಾಯಿ, ಅಂತ ನೀಚನಲ್ಲ. ನನ್ನೆರಡು ಬಾಹುಗಳಲ್ಲಿ ಬಲವಿರುವ ತನಕ, ನನ್ನ ದೇಹದ ನರನಾಡಿಗಳಲ್ಲಿ ಕೊನೆ ಹನಿ ರಕ್ತವಿರುವ ತನಕ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವೆನಮ್ಮ. ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನು ಬಲ್ಲೆಯ ತಾಯಿ. ಪ್ರಪಂಚವೆಲ್ಲವೂ ನನ್ನನ್ನು ಸೂತ ಹೀನ ಎಂದು ದೂಡಿ ಬಿಟ್ಟಿದ್ದಾಗ ಈ ರವಿಕುಮಾರನ ಭಾಗ್ಯಕ್ಕೆ ದೈವನಾಗಿ ರಕ್ಷಕನಾಗಿ ಬಂದು ಆಶ್ರಯವಿಟ್ಟ ಆ ನನ್ನ ಸ್ವಾಮಿಯನ್ನು
ಹೇಗೆ ತೊರೆಯಲಿ ತಾಯಿ? ಜಗತ್ತೆಲ್ಲವೂ ಹೀಯಾಳಿಸುತ್ತಿದ್ದಾಗ ಈ ಕುಲಹೀನನನ್ನು ಬಾಚಿ ತಬ್ಬಿ ಆಲಂಘಿಸಿ ಅಂಗದೇಶದ ಅರಸನ್ನು ಕುರು ಸಾಮ್ರಾಜ್ಯದ ಮಾಂಡೇಕಲನ್ನಾಗಿ ಮಾಡಿ ಭರತಖಂಡದಲ್ಲಿ ಈ ಕರ್ಣನಿಗೊಂದು ವಿಶಿಷ್ಟ ಸ್ಥಾನಮಾನ ಕೊಡಿಸಿದ ಆ ನನ್ನ ಸ್ವಾಮಿಯನ್ನು ಹೇಗೆ ತಾನೇ ತೊರೆಯಲಿ ತಾಯಿ? ಆತನನ್ನು ತೊರೆದರೆ ಧರ್ಮವೇ ತಾಯಿ? ನನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿರುವಾಗ ಆತನನ್ನು ತೊರೆದರೆ ಧರ್ಮವೇ ತಾಯಿ? ಸರ್ವದಾ ಆಗಲಾರದು, ನಾನು ಪಾರಾನ್ಮುಖನಾಗಲಾರೆ ತಾಯಿ. ಹೋಗಲಿ ಬಿಡು ಕಂದ. ಆದ್ರೆ ಕಡೆದಾಗಿ ಈ ನಿನ್ನ ತಾಯಿ ಒಂದು ಮಾತನ್ನಾದ್ರೂ ನಡೆಸಿಕೊಡುವಿಯಾ ಪುತ್ರ? ಅಮ್ಮ, ಅದೇನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡುವಿಯಾ? ಸತ್ಯವಾಗಿಯೂ ನಡೆಸಿಕೊಡುವೆನು ತಾಯಿ. ಅದೇನು ಹೇಳು ತಾಯಿ? ಈ ಕುರುಕ್ಷೇತ್ರದ ಯುದ್ಧದಲ್ಲಿ ಒಂದು ವೇಳೆ ಅಮ್ಮ, ಒಂದು ವೇಳೆ ಅವರ ನಿನ್ನ ಕೈಗೆ ಸಿಕ್ಕರೆ ದಯಮಾಡಿ ಅವರನ್ನು ಕೊಲ್ಲಬೇಡಪ್ಪ. ಅಮ್ಮ, ಏನು ತಾಯಿ? ಅಯ್ಯೋ, ಅಮ್ಮ, ಆಗಬಹುದು ಜನನಿ, ಆಗಬಹುದು. ಯಾರನ್ನಾದರೂ ಉಳಿಸುವೆನು, ಅರ್ಜುನನನ್ನು ಮಾತ್ರ ಉಳಿಸೆನು ತಾಯಿ. ಅಮ್ಮ, ಹೌದು ತಾಯಿ. ಈ ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನೋಡಿ ನನ್ನ ಸ್ವಾಮಿಯು ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ನನ್ನಿಂದ ಅರ್ಜುನನೇ ಮೃತ್ಯುನೈದಿದರು, ಅರ್ಜುನನಿಂದ ನಾನೇ ಮೃತ್ಯುನೈದಿದರು. ನಿನಗೆ 5 ಜನ ಮಕ್ಕಳು ಉಳಿಯುವರು ತಾಯಿ. ನೀನೇನು ಚಿಂತಿಸಬೇಡ ತಾಯಿ. ಆ ನಿನ್ನ ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷ? ಅಮ್ಮ, ಹೋಗಲಿ ಬಿಡು ಕಂದ. ಕಡೆದಾಗಿ ನಿನ್ನ ತಾಯಿ ಒಂದು ಮಾತನ್ನಾದ್ರೂ ನಡೆಸಿಕೊಡುವಿಯಾ ಪುತ್ರ? ಅಮ್ಮ, ಕೇಳು ತಾಯಿ. ಅದೇನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡುವಿಯಾ? ಸತ್ಯವಾಗಿಯೂ ನಡೆಸಿಕೊಡುವೆನು ತಾಯಿ. ನಿನ್ನ ಮಗನಾಗಿ ಜನಿಸಿ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾಗದ ಕಡುಪಾಪಿ ಎಂದು ಭಾವಿಸಿದೆಯಾ ತಾಯಿ? ಕೇಳು ತಾಯಿ. ಅದೇನು ಹೇಳು ತಾಯಿ? ಆಯುಷ್ಯದವರು ಎಲ್ಲಿಯಾದ್ರೂ ನಿಂತುಕೊಳ್ಳುತ್ತಾರೆ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ನೀನು ಮಾತ್ರ. ಅಮ್ಮ, ನಾನು ಮಾತ್ರ? ಪಂಚಭೂತಗಳಿರ, ಅಷ್ಟದಿಕ್ಪಾಲಗಳಿರ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಸಿನ ಸ್ಥೈರ್ಯ ಎಲ್ಲವನ್ನೂ ಕಿತ್ತುಕೊಂಡನು. ಈಗಲಾದರೂ ನನ್ನೆತ್ತಮ್ಮನಾದರೂ ತೊಟ್ಟ ಬಾಣವನ್ನು ಪುನಃ ತೊಡಬೇಡುವೆಂದು ವಾಗ್ದಾನ ಪಡೆದಿರುವಳು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ನನ್ನೆರಡು ಬಾಹುಗಳಲ್ಲಿ ಬಲವಿರುವ ತನಕ ನನ್ನ ಸ್ವಾಮಿಗಾಗಿಯೇ ಹೋರಾಡುವೆನು. ಉಳಿದಿದ್ದು ದಯವಿಟ್ಟು ಹೋಗಿ ಬಾ ತಾಯಿ. ಎತ್ತ ಕರುಳ ಬಾಧೆಯನು ನಾ ಬಲ್ಲೆ ಅಮ್ಮ, ಅಮ್ಮ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲಲ್ಲೇ ಅಮ್ಮ.
ಕಟ್ಟ ಕಡೆಯೋಳು ಕರ್ಮದಾದಿಗೆ ಕಾಲಿಡಲೊಲ್ಲೆ ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನೇ ಜನನೇ ಅಮ್ಮ ಸಂದೇಹವ ಬಿಡು ಅಮ್ಮ ಈ ಕರ್ಣನ ಭಾಷೆಯ ಕೇಳಮ್ಮ ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರೂ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ ಅಮ್ಮ ಹೀಗೆ ಬಾ ತಾಯಿ. ಕರೆದೆಯಾ ಕಂದ? ಅಮ್ಮ ನನ್ನದೊಂದು ಮಾತನ್ನು ನಡೆಸಿಕೊಡ್ಬೇಕಾ ತಾಯಿ? ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾರದಂತಹ ಪಾಪಿ ಅದೇನೆಂದು ಹೇಳು ಕಂದ. ಅಮ್ಮ ಸತ್ಯವಾಗಿಯೂ ನಡೆಸಿಕೊಡ್ಬೇಕಾ ತಾಯಿ? ಸತ್ಯವಾಗಿ ನಡೆಸಿಕೊಡ್ಬೇಕು ಕುಮಾರ. ಅಮ್ಮ ಇನ್ನು ಪ್ರಥಮ ದರ್ಶನವೇನೋ ಇಂದಾಯಿತು. ಬಹುಶಃ ಇದೇ ಕೊನೆಯ ದರ್ಶನವೆಂದು ತೋರುತ್ತಿರುವುದು. ಅಮ್ಮ ಹೌದಮ್ಮ, ತೋರುತ್ತಿರುವುದು ತಾಯಿ. ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ನಾನು ಒಂದು ವೇಳೆ ನಾನೇನಾದರೂ ಈ ಯುದ್ಧದಲ್ಲಿ ಮಡಿದರೆ ಅಮ್ಮ ಹೌದಮ್ಮ, ಸತ್ಯಸಂಧನನಾದ ಧರ್ಮರಾಯನಿಂದಲೇ ನನ್ನ ಉತ್ತಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಬಹುವಿನದಿಂದ ಬೇಡಿಕೊಳ್ಳುವುದು ತಾಯಿ. ಅಮ್ಮ ನಿನ್ನ ಮೊಗವನು ಅಮ್ಮ ಯುಗದಿ ಕಾಣಲಹುದೇ ಎಂದು ಅಮ್ಮ ಅಮ್ಮ ನಿನ್ನ ಮೊಗವನು ಯುಗದಿ ಕಾಣಲಹುದೇ ಎಂದು ಅಮ್ಮ ಮಗವನು ಯುಗದಿ ಕಾಣಲಹುದೇ
ವ್ಯರ್ಥವಲ್ಲವೇ? ಹರಿತವರಾರೋ ವಿಧಿ ನಿನ್ನ ಲೀಲೆಯ ಹರಿತವ ಸಾಧ್ಯವೋ ಹೇ ವಿಧಿ. ಹರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ ದೇವ ಹರಿದವರಾರಿಹರೋ ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಯಾರಿಗರೇ ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಭೋಗವಿದ್ದರು ಸರಿ ಶ್ರೀಹರಿ ಶ್ರೀಹರಿ ಭಾಗವೆದ್ದರು ಸರಿ ಭಾಗ್ಯವಿದ್ದರು ಸರಿ ಭಾಗ್ಯವಿದ್ದರು ಸರಿ ಭೋಗವಿದ್ದರು ಸರಿ ನಾಡಿಸಿದಂತೆ ಹಾಡಬೇಕು ನೀನಾಡಿಸಿದಂತೆ ಮಾಡಬೇಕು ಆಡಿಸಿ ನಮ್ಮವರ ನೀ ನೋಡಿ ನಗಬೇಕು ಹೇ ವಿಧಿ ನಗು 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 ಹರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ ದೇವ ಹರಿಯಲು ಸಾಧ್ಯವೋ ಹೇ ವಿಧಿ. ಅಮ್ಮ 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 ಪುತ್ರ, ನಾನು ನಿನ್ನ ಬರುವಿಗಾಗಿ ಕಾತುರನಾಗಿದ್ದೇನೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ. ಬೆಳಗ್ಗೆ ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಸಮೀಪಕ್ಕೆ ಬಾರಲ್ಲ. ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ದಯಾಮಯನೇ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ಯುದ್ಧಕ್ಕೆ ಹೊರಟಿರುವ ತಾಯಿ, ನನ್ನನ್ನು ಆಶೀರ್ವದಿಸು ತಾಯಿ. ಇದೆಂತಹ ಕೆಟ್ಟ ಸುದ್ದಿ? ಕುಮಾರ, ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರ
ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ನಾನು ಯುದ್ಧಕ್ಕಾಗಿ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಯುದ್ಧವು ಕ್ಷತ್ರಿಯನ ಧರ್ಮ, ನಾನು ಆ ಧರ್ಮವನ್ನು ಪಾಲಿಸಿರು ತಾಯಿ. ಧರ್ಮದ ಮಹಾ ವಿಪ್ಲವ ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿಂತನೆಯಿಂದ ಕಡೆದು ತೆಗೆದ ಕಾಲಕ್ಕೂ ಪರರು ಆತ್ಮೀಯರು ಎಂಬ ಭೇದವಿಲ್ಲದೆ ಎಲ್ಲರನ್ನು ತನ್ನ ಕರಾಳ ಉದರದಲ್ಲಿ ಮುಚ್ಚಿಟ್ಟುಕೊಂಡು ನಾಮಾವಶೇಷವಾಗಿ ಮಾಡುವುದು. ಕುಮಾರ್, ನೀನು ಈ ಯುದ್ಧದ ಚಿಂತೆಯನ್ನು ಪಾಂಡವರನ್ನು ಸಂಧಿಗೆ ಸಂಬಂಧಿಸುವ ದರಿದ್ರ ಭಿಕ್ಷುಕರಿಗೆ ಬೃಹದ್ವಾರದಲ್ಲಿ ಕೈಗೊಳಿಸಿರುವ ಶಾಂತಿ ಘೋರ ಯುದ್ಧಕ್ಕೆ ಆಹ್ವಾನ ಅಮ್ಮ, ಅಮ್ಮ, ಪಾಂಡವರು 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 ಮಾಡಿದ ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಅಧಿಕಾರವಿರಲಿ. ತುಂಬಿದ ರಾಜ್ಯಸಭೆಯಲ್ಲಿ ಪತ್ನಿಗೆ ಅಪಮಾನವಾಗುತ್ತಿದ್ದರು ತಲೆ ತಗ್ಗಿಸಿಕೊಂಡು ಕುಳಿತುಕೊಳ್ಳುವುದು ಮಾನವ ಧರ್ಮ, ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವಲ್ಲ. ನನ್ನ ಅರಮನೆಯ ಸಾಮಾನ್ಯ ಚೇಟಿಗೆ ಆ ರೀತಿಯಾಗಿದ್ದರೆ ನಾನು ಏನು ಮಾಡ್ತಿದ್ದೆ ಗೊತ್ತೇ ಅಮ್ಮ? ಕ್ಷಣ ಮಾತ್ರದಲ್ಲಿ ಪಾಂಡವರನ್ನು ಧ್ವಂಸ ಮಾಡಿಬಿಡ್ತಿದ್ದರು.
ಅದಕ್ಕೋಸ್ಕರವಾಗಿಯೇ ನನಗೆ ಪಾಂಡವರ ಮೇಲೆ ದ್ವೇಷ. ನನ್ನ ಉದ್ದೇಶ ಪಾಂಡವರನ್ನು ಸಂಪೂರ್ಣವಾಗಿ ನಾಶ ಮಾಡುವುದೇ ನನ್ನ ಉದ್ದೇಶ. ಅಮ್ಮ, ನಾನು ಯುದ್ಧಕ್ಕೆ ಹೊರಟಿರುವನು. ನನ್ನನ್ನು ಆಶೀರ್ವದಿಸು ತಾಯಿ. ನನ್ನ ಆಶೀರ್ವಾದವನ್ನು ಬಯಸುವಿಯಾ ಪುತ್ರ? ಈ ಮಾತಿಗೆ ನನ್ನ ಶಿವರಾಮನ ಎಷ್ಟೊಂದು ಅಗತ್ಯವೇ ನಿನಗೆ? ದುಷ್ಟ, ನೀನದನ್ನು ಹೊಂದಲಾರೆ. ಹೋಗು, ನೀನಿಲ್ಲಿಂದ ಹೊರಟು ಹೋಗು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಅಪನಿಂದ ನನಗೆ ಗುರಿಯಾದರೂ ಚಿಂತೆ ಇಲ್ಲ. ಆ ಏಡಿ ಪಾಂಡವರನ್ನು ಮಾತ್ರ ನಾನು ಉಳಿಸಲಾರೆ. ಯುದ್ಧಕ್ಕೆ ಆಹ್ವಾನವನ್ನೇ ಮಾಡಿಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗುವುದು. ಮುಳುಗನೆ ಹೊಚ್ಚಿ ಹೋಗಲಿ. ಹಸ್ತಿನಾವತಿಯಲ್ಲಿರುವ ಎಲ್ಲ ಮುತ್ತು ತಮ್ಮ ಮಾಂಗಲ್ಯವನ್ನು ಕರದಲ್ಲಿ ಹೇಳಿದ ನಿಲ್ಲಲಿ. ನೀನೇನು ಮಾನವನೋ, ಮಾನವ ರೂಪದ ದಾನವನೋ? ಈ ಕ್ಷಣಕ್ಕೆ ನಾನು ಮಾನವನಲ್ಲ ತಾಯಿ, ಮಾನವ ರೂಪದ ದಾನವ. ಮಕ್ಕಳಲ್ಲಿ ಇದನ್ನು ಅತ್ಯಾದರದಿಂದ ಸಾಕಿದೆ. ಆದರೆ ಈಗ ಇವರು ನನ್ನ ಮಾತುಗಳನ್ನು ಕೇಳುತ್ತಿಲ್ಲ. ಸಮೀಪಕ್ಕೆ ಬಾ ಕಂದ. ಈ ಗಾಂಧಾರಿಯ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯೂ ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಎದುರಿನಲ್ಲಿ ಮೊಣಕಾಲು ಉರಿ ಕುಳಿತುಕೋ ಕಂದ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗುವುದು. ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ. ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ. ಈ ದುರ್ಯೋಧನಿಗೆ ಜಯವಾಗಲೇಬೇಕು. ನಾನಿಂದು ಕಾಲೋಚಿತವಾದ ಧರ್ಮವನ್ನೇ ಪಾಲಿಸುವನು.